ನಮಸ್ಕಾರ ಬಾಯ್ಸ್. ನಿನ್ನೆ ಒಂದು ಟೈರ್ ಬಗ್ಗೆ ವಿಡಿಯೋ ಮಾಡಾಕಿದ್ದೆ. ಟೈರ್ದು ನಾನು 17,000ಕ್ಕೆ ಚೇಂಜ್ ಮಾಡಿಸಿದ್ದೀನಿ. ಅಂಡ್ ಸಿಯೆಟ್ ಬ್ರ್ಯಾಂಡ್ದು ಚೆನ್ನಾಗಿದೆ, ಚೇಂಜ್ ಮಾಡಿಸ್ಕೊಳ್ರಿ ಅಂತ ಹೇಳಿದ್ದೆ. ನಾನು 17,000 ಓಡಿಸಿದ್ದೀನಿ ಅಂತಂದ್ರೆ ನಾನು ಅಷ್ಟಕ್ಕೆ ಯಾಕೆ ಚೇಂಜ್ ಮಾಡಿಸಿದೆ, 17,000ಕ್ಕೆ ಯಾಕೆ ಚೇಂಜ್ ಮಾಡಿಸಿದೆ ಅಂತಂದ್ರೆ ನಾನು ತುಂಬಾ ಯೂಸ್ ಮಾಡಿದ್ದೀನಿ ಟೈರ್ನ. ಅಂಡ್ ನಾನು ಜಾಸ್ತಿ ಓಡಿಸಿರೋದೇ ಈ ತರ ಮಣ್ಗಳಲ್ಲಿ, ಆಫ್ ರೋಡು ಫುಲ್ ತೋಟದಲ್ಲಿ ಅಲ್ಲಿ ಇಲ್ಲಿ ಅಂತ ಓಡಿಸಾಡಿರೋದು. ಹಂಗಾಗಿ ನನಗೆ 17,000ಕ್ಕೆ ಚೇಂಜ್ ಮಾಡಿಸೋ ಅವಶ್ಯಕತೆ ಬಂತು, ನಾನು ಚೇಂಜ್ ಮಾಡಿಸಿದೆ. ಅಂಡ್ ಇಲ್ಲೆಲ್ಲ ಫುಲ್ ಕ್ರ್ಯಾಕ್ಸ್ ಬಂದ್ಬಿಟ್ಟಿತ್ತು ನನ್ನ ಬೈಕಲ್ಲಿ. ಇದು ಫುಲ್ ಈ ಕಡೆ ಎಲ್ಲ ಫುಲ್ ಕ್ರ್ಯಾಕ್ಸ್ ಬಂದಿತ್ತು. ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರು, ಬ್ರೋ ನನಗೆ ನಾನು 30,000 ತನಕ ಓಡಿಸಿದ್ದೀನಿ, 40,000 ತನಕ ಓಡಿಸಿದ್ದೀನಿ, ನನಗೇನು ಪ್ರಾಬ್ಲಮ್ ಆಗಿಲ್ಲ. ಬ್ರೋ ಏನೂ ಪ್ರಾಬ್ಲಮ್ ಆಗಲ್ಲ. ನೀವೇನಾದರೂ ಲಾಂಗ್ ಡ್ರೈವ್ ತಗೊಂಡೋದಾಗ ಆ ಗಾಡಿ ಟೈರ್ ಏನಾದ್ರು ತುಂಬಾ ಹೀಟ್ ಆಯಿತು ಅಂತಂದಾಗ ಯಾವ ಲೆವೆಲ್ಗೆ ಬ್ಲಾಸ್ಟ್ ಆಗುತ್ತೆ ಅಂತಂದ್ರೆ ನಿಮ್ಗೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ನೀವು ಹೆಂಗೆ ಬೀಳ್ತೀರಾ ಅಂತಂದು ನೀವು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ. ಅಂಡ್ ನಿಮ್ಮ ಲೈಫ್ನ ನೀವೇ ಇದನ್ನ ತೊಗೊಳ್ತೀರಾ, ರಿಸ್ಕ್ ತೊಗೊಳ್ತೀರಾ. ನಾನು ಹೇಳೋದೇನಪ್ಪ ಅಂತಂದ್ರೆ 2,500 ಎಲ್ಲೋ ಖರ್ಚು ಮಾಡ್ತೀರಾ ಬ್ರೋ. ನೀವು ಎಲ್ಲೋ ಖರ್ಚು ಮಾಡ್ತೀರಾ. ಹುಡುಗರ ಜೊತೆ ಸುಮ್ಮನೆ ಹೊರಗಡೆ ಪಾರ್ಟಿ ಅಂತ ಹೋದ್ರೆ 10,000 ಖರ್ಚಾಗುತ್ತೆ. 2,500 ನೀವು ಟೈರ್ ಚೇಂಜ್ ಮಾಡ್ಸೋಕೆ ಯಾಕೆ ಹಿಂದೆ ಮುಂದೆ ನೋಡ್ತೀರಾ? ಚೇಂಜ್ ಮಾಡಿಸ್ಕೊಡ್ರಿ. ಯಾಕೆ ಅಂತಂದ್ರೆ ಗಾಡಿದು ಫುಲ್ ವೆಯ್ಟ್ ಬಂದ್ಬಿಟ್ಟು ಅಂಡ್ ಹಿಂದೆಗಡೆ ನೀವು ಏನಾದ್ರು ಲಗೇಜ್ ಟಾಪ್ ಬಾಕ್ಸ್ ಏನಾದ್ರು ಹಾಕ್ಸ್ಕೊಂತೀರಾ ಅಂತಂದ್ರೆ ಫುಲ್ ವೆಯ್ಟ್ ಬಂದ್ಬಿಟ್ಟು ಟೈರ್ ಮೇಲೆ ಬೀಳುತ್ತೆ. ತುಂಬಾ ಏನಾದ್ರು ಹೀಟ್ ಆಯ್ತು ಅಂತಂದ್ರೆ ಯಾವ ಲೆವೆಲ್ಗೆ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಅಂದ್ರೆ ಡಿಸ್ಕ್ ಪ್ಯಾಡ್ ಬಗ್ಗೆ ಕೇಳಿದ್ರಿ. ಡಿಸ್ಕ್ ಪ್ಯಾಡ್ನ ನೀವು 7,000 ಇಲ್ಲ 10,000 ಒಳಗಡೆ ನೀವು ಬ್ಯಾಕ್ದು ಚೇಂಜ್ ಮಾಡಿಸ್ಕೊಳ್ಳಿ. ಫ್ರಂಟ್ ನಿಮಗೆ 15,000 ತನಕ ಬರುತ್ತೆ, 15,000 ಕಿಲೋಮೀಟರ್ ತನಕ. ಬ್ಯಾಕ್ದು ನೀವು 7,000 ಇಲ್ಲ 10,000 ಒಳಗಡೆ ನೀವು ಚೇಂಜ್ ಮಾಡಿಸ್ಕೋಬಹುದು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನನಗೆ ಕಮೆಂಟ್ ಮಾಡಿ ಕೇಳಿದ್ದಾರೆ, ನಿಮ್ಮ ಒಪಿನಿಯನ್ಸ್ನ ಯಾವ ಥರ ಹೇಳ್ಕೊಂಡಿದ್ದೀರಾ. ಅಂಡ್ ಖುಷಿ ಆಯಿತು. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇದೇ ಥರ ಆಟೋಮೆಟಿಕ್ ಕಂಟೆಂಟ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಅಂಡ್ ಯೂಟ್ಯೂಬ್ ಲಿಂಕ್ನ ನಾನು ಬಯೋದಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.